ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳೆಂಬ ಶೀರ್ಷಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದ ವರೆಗಿನ ಕೆಲವು ಪ್ರಾಮುಖ್ಯ ಅಂಶಗಳನ್ನ ಧ್ಯಾನಿಸುತ್ತಿದ್ದೇವೆ. ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 22-23 ವಚನಗಳು. ಮತ್ತಾಯ 6:22-23. ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು. ಈ ವಾಕ್ಯವನ್ನು ಗ್ರಹಿಸುವುದಕ್ಕೆ ದೇವರು ತಾನೇ ನಮಗೆ ತನ್ನ ಆತ್ಮನ ಮೂಲಕ ತನ್ನ ವಿಶೇಷ ಕೃಪೆಯನ್ನು ಒದಗಿಸಲಿ. ಇಲ್ಲಿ ಯೇಸು ಕ್ರಿಸ್ತನ ಒಂದು ವಿಶೇಷವಾದ ಸಂಗತಿಯನ್ನು ಪ್ರಕಟಿಸುತ್ತಾನೆ. ಕಣ್ಣು ದೇಹಕ್ಕೆ ದೀಪವಾಗಿದೆ, ಒಂದು ವಿಶೇಷವಾದ ಸಂಗತಿ. ಮತ್ತು ಯೇಸು ಕ್ರಿಸ್ತನ ಮುಂದುವರೆದು ಹೇಳ್ತಿದ್ದಾನೆ, ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಮ್ಮ ಕಣ್ಣು ನೆಟ್ಟಗಿದ್ದರೆ ಅದರರ್ಥ ನಮ್ಮ ನೋಟ ನೆಟ್ಟಗಿದ್ದರೆ ನಮ್ಮ ದೇಹವೆಲ್ಲ ಬೆಳಕಾಗಿರುವುದು. ಅದರರ್ಥ ನಮ್ಮ ದೇಹದಲ್ಲೆಲ್ಲ ದೇವರ ನೀತಿ ತುಂಬಿರ್ತದೆ. ಮುಂದುವರೆದು 23ರಲ್ಲಿ ಹೇಳ್ತಾನೆ, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ನಮ್ಮ ಕಣ್ಣು ಆ ನೋಟ ಅನೀತಿಯಿಂದ ಕೂಡಿದರೆ ನಮ್ಮ ದೇಹವೆಲ್ಲ ಕತ್ತಲು. ಕಣ್ಣಿನ ನೋಟ ಅದು ದೇವರ ನೀತಿಯಿಂದ ಕೂಡಿದರೆ ಅದು ನಮ್ಮ ಶರೀರದಲ್ಲಿ ದೇವರ ಸತ್ಕ್ರಿಯೆಗಳನ್ನು, ಒಳ್ಳೆಯ ಕ್ರಿಯೆಗಳನ್ನು ಅವುಗಳನ್ನ ಉಂಟು ಮಾಡ್ತದೆ ಮತ್ತು ನಾವು ಸತ್ಕ್ರಿಯೆಗಳನ್ನ ಮಾಡುವರಾಗ್ತೇವೆ. ಒಂದು ವೇಳೆ ನಮ್ಮ ಕಣ್ಣಿನ ನೋಟದಲ್ಲಿ ಅನೀತಿ ಇರುವುದಾದರೆ, ಪಾಪದ ಸಂಗತಿಗಳಿರುವುದಾದರೆ, ನಮ್ಮ ಶರೀರದ ಅಂಗಗಳೊಳಗೆ ಪಾಪದ ಸಂಗತಿಗಳು ಪ್ರವೇಶಿಸ್ತವೆ. ಒಬ್ಬರು ಮಾಡಿದ ಪಾಪ ಹೀಗಿರುವುದಾದರೆ ಇವರು ಅದನ್ನು ಕೈಗಳಲ್ಲಿ ತೆಗೆದುಕೊಳ್ತಾರೆ. ಹಾಗಾಗಿ ಯೇಸು ಕ್ರಿಸ್ತನು ಮುಂದುವರೆದು ಹೇಳ್ತಾನೆ, ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟನ್ನ ಬೇಕು. ಈ ಕೆಲವು ಚಲನಚಿತ್ರಗಳಲ್ಲಿ ಕೈಗಳಲ್ಲಿ ಮಚ್ಚು ಮತ್ತೆ ಇಂಥ ಕೆಲವು ಆಯುಧಗಳನ್ನು ಉಪಯೋಗಿಸಿ ಅದಕ್ಕೆ ತಕ್ಕ ಕಥೆಗಳು, ಅದಕ್ಕೆ ಇತರನ್ನ ಕೊಲ್ಲುವುದಕ್ಕಾಗಿರುವಂಥ ಕಥೆಗಳು, ಇತರನ್ನ ಕೊಲ್ಲುವುದಕ್ಕಾಗಿರುವಂಥ ಕೆಲವು ಚಲನಚಿತ್ರದ ಭಾಗ ಇಷ್ಟೊತ್ತು ಹೇಳಿದ್ದನ್ನು ಕಟ್ ಮಾಡ್ರಿ. ಓಕೆ, ಕೆಲವು ಚಲನಚಿತ್ರಗಳಲ್ಲಿ ಕೊಲ್ಲುವ ಕಥೆಗಳನ್ನು ಇಟ್ಟುಕೊಂಡು ಮಚ್ಚು ಅಥವಾ ಮನುಷ್ಯರನ್ನ ಕೊಚ್ಚಲಿಕ್ಕೆ ಬೇಕಾದಂಥ ಆಯುಧಗಳನ್ನು ತೋರ್ಪಡಿಸಿ, ದ್ವೇಷ ಕಾರುವಂಥ ಭಾಷೆಗಳನ್ನು ಪ್ರಯೋಗಿಸಿ, ಕೊಲ್ಲುವುದಕ್ಕೆ ಬೇಕಾದ ಹಾಡುಗಳನ್ನು ಬರೆದು ಇದನ್ನು ನೋಡುವ ಯವನಸ್ಥರು ಇದರಿಂದ ಉದ್ರೇಕಿತರಾಗಿ ಕೂಡಲೇ ಎಷ್ಟೋ ಕಡೆ ಇಂಥ ಒಂದು ದುಷ್ಪ್ರೇರಣೆಗೊಳಗಾದ ಜನರು ಅಂಥದೇ ಕಾರ್ಯಗಳನ್ನ ಮಾಡೋದಕ್ಕೆ ತಮ್ಮನ್ನು ತೊಡಗಿಸಿಕೊಂಡ್ರು. ಹಾಗಾದರೆ ಕಣ್ಣು ಅದನ್ನು ನೋಡಿದ್ರಿಂದ, ಅವರ ಕೈಗಳಲ್ಲಿ ಹರಿತವಾದ ಆಯುಧಗಳನ್ನ ಕಂಡದ್ರಿಂದ ಅವರ ಕೈಗಳು ಅದನ್ನು ಕಂಡವರು ತಮ್ಮ ಕೈಗಳನ್ನು ಅದಕ್ಕೆ ಒಪ್ಪಿಸಿಕೊಂಡ್ರು. ದ್ವೇಷದ ಮಾತು, ದ್ವೇಷದ ನೋಟಗಳನ್ನ ಅಲ್ಲಿ ಕಂಡದ್ರಿಂದ ಇವರು ಸಹ ದ್ವೇಷದ ಮಾತು, ದ್ವೇಷದ ನೋಟ, ದ್ವೇಷಕ್ಕೆ ಹಾವಭಾವಗಳು ಅದನ್ನು ತಮ್ಮ ವಿಧ ಅಂಗಗಳಲ್ಲಿ ತೆಗೆದುಕೊಂಡ್ರು. ಅಂಥದೇ ಮಾತುಗಳನ್ನು ಮಾತನಾಡೋದಕ್ಕೆ ಆರಂಭಿಸಿದ್ರು. ಹಾಗಾದ್ರೆ ಒಂದು ಅನೀತಿ ಸಂಗತಿಯನ್ನು ನೋಡಿ ಅನೀತಿಯನ್ನ ತಮ್ಮೊಳಗೆ ತೆಗೆದುಕೊಳ್ಳುವಂತ, ಹಾಗಾದರೆ ಅದು ದೇಹವೆಲ್ಲ ಕತ್ತಲೆಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ನೀತಿಯ ಕಾರ್ಯವನ್ನು ಕಂಡು, ದೇವರ ನೀತಿಯ ಕಾರ್ಯಗಳು, ಯೇಸು ಕ್ರಿಸ್ತನ ಕಾರ್ಯಗಳೆಲ್ಲವೂ ದೇವರ ನೀತಿಯ ಕಾರ್ಯಗಳು. ಯೇಸು ಕ್ರಿಸ್ತನಿಂದ ಮುಂದೆ ಎಬ್ಬಿಸಲ್ಪಟ್ಟ ಅಪೊಸ್ತಲರ ಕಾರ್ಯಗಳು, ಪವಿತ್ರಾತ್ಮನಿಂದ, ಯೇಸು ಕ್ರಿಸ್ತನಿಂದ, ಅವೆಲ್ಲವೂ ದೇವರ ನೀತಿಯ ಕಾರ್ಯಗಳು, ನೀತಿಯ ನುಡಿಗಳು. ಅವುಗಳಿರುವುದಾದರೆ ದೇಹವೆಲ್ಲ ಬೆಳಕು ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಸ್ಪಷ್ಟವಾಗಿ ಅರಿಯುತ್ತಿದ್ದಾನೆ. ಇಲ್ಲಿ ಪಾಪಕ್ಕೆ ಪ್ರೇರೇಪಿಸುವ ಕಾರ್ಯಗಳನ್ನು ಮಾತನಾಡುವಾಗ ರೋಮಪುರದವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ ಅಲ್ಲಿ 18ನೇ ವಚನ ಹೀಗೆ ಹೇಳ್ತದೆ, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಹಾಗಾದರೆ ಮನುಷ್ಯನ ಕಣ್ಣೆದುರುಗಳಿಗೆ ದೇವರ ಭಯವಿಲ್ಲ. ಹಾಗಾದರೆ ಎಷ್ಟು ವಿಧವಾದ ಪಾಪಗಳು ಇಲ್ಲಿದೆ, ಎಷ್ಟು ವಿಧವಾದ ಪಾಪ. ಒಂದು ದೊಡ್ಡ ಪಠ್ಯನೇ ಹಳೆ ಒಡಂಬಡಿಕೆಯಲ್ಲಿ ಬರೆಯಲಾಗಿದೆ. ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಹೇಳುವನಿಲ್ಲ, ದೇವರನ್ನು ಹುಡುಕುವನಿಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ. ಹಾಗಾದರೆ ಇಷ್ಟೊತ್ತು ತಿಳುವಳಿಕೆ ಬಗ್ಗೆ ಮಾತನಾಡಿದ, ಈಗ
ದಾರಿ ತಪ್ಪಿ ನಡೆಯುವುದು, ಕಾಲಿನ ಬಗ್ಗೆ ಮಾತನಾಡ್ದ. ಅವರ ಗಂಟಲು ತೆರೆದಿರುವ ಸಮಾಧಿ, ಗಂಟಲಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರ ನಾಲಿಗೆ, ಈಗ ನಾಲಿಗೆಯಿಂದ ವಂಚನೆ ಮಾತುಗಳನ್ನು ಆಡುತ್ತಾರೆ. ನಾಲಿಗೆ ಬಗ್ಗೆ, ಅವರ ತುಟಿಗಳಿಂದ ಹಾವಿನ ವಿಷವಿದೆ. ಬಾಯಿ ಬಗ್ಗೆ ಎಷ್ಟೊಂದು ವಿಷಯಗಳು. ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. ಸಮಾಧಾನ ಮಾರ್ಗವನ್ನೇ ಅರಿಯರು. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ. ದೇವರ ಭಯವಿಲ್ಲದೆ ಇರುವಂತ ಇನ್ನೊಂದು ಭಾಗವನ್ನ ಕೀರ್ತನೆ 36ರಲ್ಲಿ ಬರೆಯಲಾಗಿದೆ. ಮೊದಲನೇ ವಚನದಲ್ಲಿ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿತಿರುವುದು. ಪಾಪ ದುಷ್ಟನ ಮನಸ್ಸಿನೊಳಗೆ ಮಾತನಾಡ್ತದಂತೆ. ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಪಾಪ ಮನುಷ್ಯನ ಮನಸ್ಸಿನೊಳಗೆ ಮಾತನಾಡ್ತದಂತೆ. ನಾನಾ ವಿಕಲ್ಪಗಳನ್ನ ಅದು ಕಲ್ಪಿಸುತ್ತದೆ. ಆಗ ಅವನೊಳಗೆ ದೇವರ ಭಯ ಇಲ್ಲವಾಗ್ತದೆ. ಪ್ರೇರೆ, ಈ ಭಾಗದಲ್ಲಿ ನಮಗೆ ಬಿಡುಗಡೆ ಬೇಕು. ಯೇಸು ಕ್ರಿಸ್ತನು ಪ್ರಕಟಣೆ ಪುಸ್ತಕದಲ್ಲಿ 7ನೇ ಸಭೆಗೆ, ಅಂದ್ರೆ ಲವೋದಿಕೀಯ ಸಭೆಗೆ ಮಾತನಾಡುವಾಗ ಆ ಸಭೆಯ ಸಮಸ್ಯೆಯನ್ನು ಮಾತನಾಡ್ತಾನೆ. ಆ ಸಭೆ ಮೇಲ್ನೋಟಕ್ಕೆ ಅದು ಹೇಗಿದೆ, 17ನೇ ವಚನದಲ್ಲಿ ಹೀಗೆ ಬರ್ತದೆ. ಮೇಲ್ನೋಟಕ್ಕೆ ತನ್ನ ನೋಡಿಕೊಳ್ಳುವಾಗ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆಯಿಲ್ಲದವನೆಂದು ಹೇಳಿಕೊಳ್ಳುತ್ತಿ. ಈಗ ದೇವರು ಹೇಳ್ತಾನೆ, ಆದ್ರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆಲ್ಲದವನಾಗಿದ್ದ. ಹಾಗಾದ್ರೆ ಅದರ ದುರವಸ್ಥೆ ಮೇಲೆ ನೋಡ್ಲಿಕ್ಕೆ ಅದು ಬಹಳ ಐಶ್ವರ್ಯದಿಂದ ಕೂಡಿದೆ. ಉತ್ತಮ ಪೋಷಾಕಗಳನ್ನ, ವಸ್ತ್ರಗಳನ್ನ ಧರಿಸುವಂತ ಜನರು ಅದರಲ್ಲಿದ್ದಾರೆ. ಯಾವುದರಲ್ಲೂ ಕೊರತೆ ಪಡೆದ ಜನರಿದ್ದಾರೆ. ಅವರು ಸಭೆಯೊಳಗಿರುವಂತ ಜನರಾಗಿದ್ದಾರೆ. ಆದರೆ ದೇವರು ಅವ್ರು ನೋಡುವಾಗ ಅದು ಆ ಸಭೆಯವರು ತಮ್ಮನ್ನು ಐಶ್ವರ್ಯವಂತರೆಂಬುದಾಗಿ ಎಣಿಸ್ಕೊಳ್ತಾರೆ. ಆದರೆ ದೇವರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಅದು ದೌರ್ಭಾಗ್ಯ, ದರಿದ್ರತನದಿಂದ ಕೂಡಿರುವಂಥದ್ದು. ಅದು ಕುರುಡು ಆಗಿ ಬಟ್ಟೆ ಇಲ್ಲದಂಥದ್ದು. ಅದು ಒಳ್ಳೆಯ ವಸ್ತ್ರಗಳನ್ನು ಧರಿಸಿದಾಗ ದೇವರು ಹೇಳ್ತಾನೆ, ವಸ್ತ್ರವಿಲ್ಲದು ಬೆತ್ತಲೆ ಅಂತ ಹೇಳ್ತಾನೆ. ಹಾಗಾದ್ರೆ ಅದೇನು ಮಾಡ್ಬೇಕಂತೆ? ಈಗ ಕಣ್ಣಿನ ವಿಚಾರಕ್ಕೆ ಬರುವಾಗ ಆತನು ಮಾತನಾಡ್ತಾನೆ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲತನ ಕಾಣಿಸಿದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರವನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು, ಅಂದ್ರೆ ಮುಲಾಮನ್ನ ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಪ್ರೇರೆ, ಹಾಗಾದ್ರೆ ದೇವರ ಬಳಿ ಓಡಿ ಬರ್ಬೇಕಾಗ, ದೇವರು ನನ್ನಲ್ಲಿ ಬಯಸುವಂತ ಐಶ್ವರ್ಯವೇನು, ದೇವರು ನನ್ನಲ್ಲಿ ನೋಡ್ಲಿಕ್ಕೆ ಬಯಸುವಂತ ವಸ್ತ್ರವೇನು? ಆತನ ನೀತಿ ವಸ್ತ್ರ, ರಕ್ಷಣಾ ವಸ್ತ್ರ, ಶೌರ್ಯ ವಸ್ತ್ರ, ಕ್ರಿಸ್ತನನ್ನು ಧರಿಸಿಕೊಳ್ಳುವ ಈ ಸಂಗತಿಗಳೆಂಬ ವಸ್ತ್ರಗಳು, ಇದು ನನ್ನಲ್ಲಿ ಕಾಣಬೇಕೆಂದು ದೇವರು ಬಯಸ್ತಾನೆ. ನನ್ನ ಕಣ್ಣಿಗೆ ಆತನು ಕೊಡುವಂತ ಮುಲಾಮ. ಹಾಗಾದ್ರೆ ನನ್ನ ಕಣ್ಣಿಗೆ ಒಂದು ಸ್ವಸ್ಥತೆ ಬೇಕು. ಅದು ಯೇಸುವನ್ನೇ ನೋಡ್ತಾ ಆತನನ್ನು ಹಿಂಬಾಲಿಸುವಂತ ಕುರುಡು ಬಾರ್ತಿಮಾಯನಿಗೆ ದೃಷ್ಟಿ ಕೊಟ್ಟ ಕೂಡಲೇ, ಆತನು ಕಣ್ಣು ತೆರೆದ ಕೂಡಲೇ ಕಂಡದ್ದು ಕ್ರಿಸ್ತನನ್ನ. ಮತ್ತು ವಿಶೇಷವಾಗಿ ಆತನ ಹಿಂದೆಯೇ ಹೋದ ಎಂಬುದಾಗಿ ಬರ್ತದೆ. ಯೇಸುವನ್ನು ಕಂಡವನು ಆತನು ಯೇಸುವಿನ ಹಿಂದೆಯೇ ಹೋಗಿಬಿಟ್ಟ. ಹಾಗಾದ್ರೆ ನಾನು ಯೇಸುವಿನೆಂದೇ ಹೋಗುವಂತೆ, ಲೋಕದಲ್ಲಿ ಮಿಕ್ಕ ಯಾವ ಸಂಗತಿಯನ್ನು ನಾನು ಅನುಸರಿಸದಂತೆ, ನಾವು ದೇವರ ನೀತಿಯಾಗಿರುವ ಯೇಸುವನ್ನೇ ಅನುಸರಿಸಿ ದೇವರ ನೀತಿಯನ್ನೇ ನೆರವೇರಿಸುತ್ತಾ, ದೇವರ ನೀತಿಯನ್ನೇ ಮಾತನಾಡುತ್ತಾ, ದೇವರ ನೀತಿ ಕೃತ್ಯಗಳನ್ನೇ ಮಾಡುತ್ತಾ, ಕ್ರಿಸ್ತನ ಕಾರ್ಯಗಳನ್ನೇ ಮಾಡ್ತಾ ಮುಂದುವರಿಯುವುದಕ್ಕೆ. ಹಾಗಾದರೆ ನನ್ನ ಕಣ್ಣು, ದೇವರು ನನ್ನ ಕಣ್ಣನ್ನು ಸ್ವಸ್ಥಪಡಿಸಲಿ. ಯೇಸು ಕ್ರಿಸ್ತನು ಹೇಳಿದ ಮಾತುಗಳು ನಮ್ಮೊಳಗೆ ಪದೇ ಪದೇ ಅದು ಪ್ರತಿಧ್ವನಿಸಲಿ. ಎಂಥ ಶ್ರೇಷ್ಠವಾದ ಮಾತು! ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಪ್ರೇರೆ, ನಮ್ಮ ಕಣ್ಣು ನೆಟ್ಟಗಿದ್ದು ದೇಹವೆಲ್ಲ ಬೆಳಕಾಗಿರುವಂತೆ ನಾವು ಯೇಸು ಕ್ರಿಸ್ತನ ಮಾತಿನಲ್ಲಿ ನಾವು ನಿಲ್ಲುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನಾದೇಸುವೆ, ಎಂತಹ ವಾಕ್ಯವನ್ನು ನಮಗೆ ತಿಳಿಪಡಿಸಿದೆಯಪ್ಪ. ಕಣ್ಣು ದೇಹಕ್ಕೆ ದೀಪ, ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ಎಂಬುದಾಗಿ. ದೇವರೇ, ನಮ್ಮ ಕಣ್ಣು ನೆಟ್ಟಗಿರುವಂತೆ ಮಾಡು ಸ್ವಾಮಿ. ದೇಹವೆಲ್ಲ ಬೆಳಕಾಗಿರುವಂತೆ, ನಮ್ಮ ಪ್ರತಿ ಅಂಗಾಂಗಗಳಲ್ಲಿ ದೇವರ ನೀತಿ ಉಂಟಾಗುವಂತೆ ದೇವರಿಗೆ ನಮ್ಮನ್ನು ಮಾರ್ಪಡಿಸು. ದೇವರು, ನಮ್ಮ ಕಣ್ಣು ಕೆಟ್ಟದಾಗಿದ್ದು ಕರ್ತನೆ, ನಮ್ಮ ದೇಹವೆಲ್ಲ ಕತ್ತಲಾಗಿರುವಂಥ ಸ್ಥಿತಿಯಲ್ಲಿ, ನಮ್ಮ ಅಂಗಾಂಗಗಳಲ್ಲಿ ಕತ್ತಲೆ, ಅನೀತಿ ತುಂಬಿದ್ದರೆ ಕರ್ತನಿಗೆ ಕ್ಷಮೆ ಬೇಡ್ತೇವೆ. ನಿನ್ನ ಮಹಾದಯೆಯಿಂದ ನಮ್ಮನ್ನು ದಯಮಾಡಿ ಶುದ್ಧೀಕರಿಸು, ದಯಮಾಡಿ ಶುದ್ಧೀಕರಿಸು. ನಮ್ಮ ಕರ್ತನೆ, ನಮ್ಮ ಕಣ್ಣು ನೆಟ್ಟಗೆ ಇರುವಂತೆ ನೀನು ಸಹಾಯ ಮಾಡು ಸ್ವಾಮಿ. ನಿನ್ನ ನೀತಿಯಲ್ಲಿ ನಾವು ನೆಲೆಸಿ, ನಮ್ಮ ಪ್ರತಿ ಅಂಗಾಂಗಗಳಲ್ಲಿ, ಆತ್ಮಪನ ಶರೀರದಲ್ಲಿ ನಿನ್ನ ನೀತಿಯನ್ನು ನೆರವೇರಿಸುವವರನ್ನಾಗಿ ನಮ್ಮನ್ನು ಮಾರ್ಪಡಿಸು. ಕರ್ತನಾದ ಯೇಸುವೇ, ಇದಕ್ಕಾಗಿ ನಮ್ಮ ಕಣ್ಣಿಗೆ ನೀನು ಕರ್ತನೆ ಬೇಕಾದ ಆ ಅಂಜನವನ್ನು ಕೊಡುವಂಥ ದೇವರಾಗಿದ್ದೆ ಸ್ವಾಮಿ. ನಮ್ಮ ಕಣ್ಣಿಗೆ ಬೇಕಾದ ಆ ಮುಲಾಮನ್ನು ನೀನು ಕೊಡುವಂಥ ದೇವರು. ಕರ್ತನೆ, ನಾವು ಸಭೆಯೊಳಗೆ ಕುರುಡಾಗಿರುವುದು ಬೇಡ ಸ್ವಾಮಿ, ಸಭೆಯೊಳಗೆ ಬೆತ್ತಲಾಗಿರುವುದು ಬೇಡ ಕರ್ತನೆ. ಈ ಲೋಕದ ಐಶ್ವರ್ಯದಲ್ಲಿ ನಾವು ಹೆಚ್ಚಳ ಪಡುತ್ತಾ, ದೇವರೇ, ನಿನ್ನ ಐಶ್ವರ್ಯದಲ್ಲಿ ನಾವು ಕೊರತೆ ಪಟ್ಟವರಾಗಿರುವುದರಿಂದ ಈ ಮಾತುಗಳನ್ನು ಬರೆಸಿರುವುದಕ್ಕಾಗಿ ಸ್ತೋತ್ರ.
ದೇವರೇ, ನೀನು ಯಾವುದನ್ನು ಐಶ್ವರ್ಯ ಎಂಬುದಾಗಿ ಪರಿಗಣಿಸ್ತೀಯೋ ಆ ಐಶ್ವರ್ಯದಲ್ಲಿ ನಾವು ನಿಲ್ಲುವುದಕ್ಕೂ, ಕ್ರಿಸ್ತನೇ ನಿನ್ನನ್ನೇ ಧರಿಸಿಕೊಳ್ಳುವುದಕ್ಕೂ, ನೀನು ನಮ್ಮ ದೃಷ್ಟಿಯನ್ನು ನೆಟ್ಟಗಾಗಿಸುವುದಕ್ಕೂ ನಿನ್ನ ಬಳಿಗೆ ಬಂದು ನಿನ್ನ ಪಾದಕ್ಕೆ ಬೀಳ್ತೇವೆ ಕರ್ತನೆ. ನಮ್ಮನ್ನು ಮಾರ್ಪಡಿಸಿರಿ, ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.